Watch full episodes on Jio Hotstar. Bing bang. ಬಿಂಗ್ ಬ್ಯಾಂಗ್. ಈ ಪವಿತ್ರ ಗ್ರಂಥ ನಮ್ಮ ಜೀವನ ಇದೆ, ಅದು ನಮ್ಮ ಹೃದಯದ ಬಡಿತ, ನಮ್ಮ ಉಸಿರು. ಅದನ್ನ ಇನ್ನೊಂದ್ಸರಿ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ ನಿನ್ನ ಉಸಿರು ತೆಗೆದು ಬಿಡ್ತೀನಿ. ನಾನು ಎಷ್ಟು ಬಲಶಾಲಿ ಅಂದ್ರೆ ಸೂರ್ಯನಿಗೆ ನನ್ನ ಕಣ್ಣು ಮಿಲಾಯಿಸಿದ್ರೆ ಕತ್ಲೆ ಆಗ್ಬಿಡುತ್ತೆ. ನೆನಪಿಟ್ಕೋ ಈ ಮಾತನ್ನ. ನಡೀರಿ. ಟೈಗರ್ ಚಾಂಗ್, ನೀನು ತುಂಬ ಅರ್ಥ ಮಾಡ್ಕೊಂಡಿರೋ ಮನುಷ್ಯ ಅಂತ ಕಾಣಿಸುತ್ತೆ. ನನ್ನ ಆಫರ್ನ ಮಾಸ್ಟರ್ ಹಿಮ್ ನರೇಶ್ ಅವರು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಆದರೆ ನೀನದ್ರ ಬಗ್ಗೆ ಯೋಚನೆ ಮಾಡು. ಜೀವನ ಪೂರ್ತಿ ಆರಾಮಾಗಿರ್ಬೋದು. ಇಲ್ಲಾಂದರೆ ಜಗತ್ತಿಗೆ ಗೊತ್ತಿದೆ ನಾನು ಎಂಥ ಬಲಶಾಲಿ ಅಂದರೆ ಸೂರ್ಯನಿಗೆ ಕಣ್ಣು ತೋರಿಸಿದ್ರೆ ಕತ್ಲೆ ಆಗ್ಬಿಡುತ್ತೆ. ಕತ್ಲೆ. ಟೈಗರ್ ಚಾಂಗ್, ನಾಳೆ ಬೆಳಿಗ್ಗೆ 5 ಗಂಟೆಗೆ ಟ್ರೈನಿಂಗ್ ಶುರು ಮಾಡೋಣ. ಜೈ ಹೋ. ಚಾಕ್ಲೇಟ್ ಕೊಡಿ. ಇಷ್ಟು ಕೆಳಗಡೆ ಬರೋದ್ರಲ್ಲೇ ನನ್ನ ಜೀವನ ಹೋಗ್ಬಿಡ್ತು. ನೀವೆಲ್ಲರೂ ಶಾಪಿಂಗ್ ಮಾಡಿ, ನಾನು ಎಲ್ಲಾದ್ರೂ ಹೋಗಿ ದಬ್ಬ ಹಾಕೊಳ್ತೀನಿ, ಮತ್ತೆ ರೆಸ್ಟ್ ಮಾಡ್ತೀನಿ. ಬೇಗ ಬೇಗ ಇಲ್ಕೊಡು.
ಇವರು ಫುಟ್ಬಾಲ್ ಆಡ್ತಾ ಇದ್ದಾರೆ, ಆದ್ರೆ ಇವ್ರಿಗೆ ಯಾರು ಸರಿಯಾಗಿ ಹೇಳ್ಕೊಟ್ಟೇ ಇಲ್ಲ. ಅಲ್ಲೋಡಿ ಎಷ್ಟೊಂದು ಫೌಲ್ ಮಾಡ್ತಾ ಇದ್ದಾರೆ. ಇದು ಫೌಲ್ ಅಲ್ಲ, ಈ ಆಟ ಇರೋದೇ ಹೇಗೆ. ಇದ್ರನ್ನ ಡ್ರ್ಯಾಗನ್ ಬಾಲ್ ಅಂತಾರೆ. ಇದ್ರಲ್ಲಿ ಬಾಲ್ ನ ಕಾಲಿಂದ ಹೊಡೆದಿ ಡ್ರ್ಯಾಗನ್ ಮೌತ್ ಒಳಗೆ ಹಾಕ್ಬೇಕು. ಹಾಯ್, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ಫುರ್ಫುರಿ ನಗರದ ಟೀಮ್ ಎಲ್ಲ ಬಂದ್ಬಿಟ್ಟಿದೆ. ಮತ್ತೆ ಇವರ ಟೀಮ್ ನ ಕ್ಯಾಪ್ಟನ್. ಸರಿ ಬಾ, ಒಂದ್ ಮ್ಯಾಚ್ ಶುರು ಮಾಡೋಣ. ಬಾ ನಾವಿಲ್ಲಿಂದ ಹೋಗೋಣ. ಅರೆ ಪುಟ್ಟ, ಇವನು ಮಿಂಗ್ಲೆ ಟೈಗರ್ ಚಾಂಗ್ ಫೈಟ್ ಮಾಡಕ್ ಬಂದಾಗ ಇವನು ಅವನ ಜೊತೆ ಬಂದಿದ್ದ. ಹಾ, ಇವ್ರು ಅವರೇ, ಆದ್ರೆ ತುಂಬಾ ಕೆಟ್ಟ ಮನುಷ್ಯರು ಇವರು. ಬಾ ಬೇರೆ ಎಲ್ಲಾದ್ರೂ ಹೋಗೋಣ. ಯಾಕೆ ಹೆದರ್ಕೊಂಡ್ರಾ? ಫುರ್ಫುರಿ ನಗರದ ಶೂರ ವೀರರು ಭಯ ಪಟ್ಬಿಟ್ರಾ? ಗೆಳೆಯರೆ, ಸ್ವಲ್ಪ ಇಲ್ಲಿ ನೋಡಿ. ಇವನು ಮೋಟು ಅಂತ. ಇವನು ಟೈಗರ್ ಚಾಂಗ್ಗೆ ಚಾಲೆಂಜ್ ಮಾಡಿದಾನೆ. ನಡೀರಿ, ನೀವೆಲ್ಲರೂ ಕೈಯಿಂದ ಗೋಲ್ ಹಾಕಿ, ನಾವು ಕಾಲಿಂದ ಗೋಲ್ ಮಾಡ್ತೀವಿ. ಧೈರ್ಯ ಇದ್ರೆ ಬನ್ನಿ ನೀವು, ಇಲ್ಲ ಅಂದ್ರೆ ಮನೆಗೆ ಹೋಗಿ ಮಲ್ಕೊಳ್ಳಿ ನೀವು. ಇಲ್ಲಿನ ಜನನು ನೋಡ್ಲಿ ಬಿಡಿ, ಫುರ್ಫುರಿ ನಗರದಲ್ಲಿ ಇಂತ ಹೆದ್ರು ಪುಕ್ಕಳು ಇದ್ದಾರೆ ಅಂತ. ಯಾಕೆ ನಿಲ್ಸು, ಜಾಸ್ತಿ ಆಯ್ತು. ಇವನ್ ಯಾಕೋ ತಲೆಯಲ್ಲೇ ಮಾತಾಡ್ತಿದ್ದಾನೆ. ಚಪ್ಲಿನ ನಾವು ಕಾಲ್ಗೆ ಹಾಕೊಳ್ಳಬೇಕೆ ಹೊರ್ತು ಅದನ್ನ ತಲೆ ಮೇಲೆ ಹಾಕೊಂಡು ಓಡಾಡಕ್ಕಾಗತ್ತಾ? ಕೈಯಲ್ಲಿ ಗೋಲ್ನ ನಾವು ಮಾಡ್ತೀವಿ. ನಡೆಯೋ, ನಾವೀಗ ಹಿಂದೆ ಸರಿಯೋದೇ ಬೇಡ, ಅದೇನಾಗುತ್ತೋ ನೋಡೇ ಬಿಡೋಣ. ನಾವು ಕೈಯಲ್ಲಿ ಗೋಲ್ ಹೊಡಿತೀವಿ, ನೀವು ಕಾಲಲ್ಲಿ ಗೋಲ್ ಹೊಡಿರಿ. ಅರೆ, ನಿಮ್ಗೋಸ್ಕರ ನಮಗೆ ಕಾಲೇ ಕಡಿಮೆ ಬಿಡಿ. ಓಕೆ, ಸ್ಟಾರ್ಟ್ ದ ಗೇಮ್. ಅಯ್ಯಮ್ಮ, ಇದು ನನ್ನ ಮೂಗು, ಬಿಟ್ಟು ಬಿಡು. ಅಮ್ಮ, ಅಯ್ಯಮ್ಮ, ಗೋಲ್ ಪೋಸ್ಟ್ ಅಲ್ಲಿದೆ, ಇಲ್ಲಲ್ಲ. ಅಯ್ಯಮ್ಮ, ಕತ್ಲೆಲ್ಲ ಹೇಗಾಗೋಯ್ತು. ಮಾಮನಿ ಲೈಟ್ ಹಾಕೋ. ಇದು ಚೀಟಿಂಗು. ನೀವು ಗೋಲ್ ಮಾಡೋದ್ರ ಬದಲು ಇವ್ರಿಗೆ ತೊಂದರೆ ಕೊಡ್ತಿದ್ದೀರಾ. ಇದು ಫೌಲ್. ಹಾ, ಅವರು ಕೂಡ ಹೊಡಿಲಿ ಬಿಡಿ. ನಾವ್ ಯಾವಾಗ ಬೇಡ ಅಂತಿದೀವಿ. ಅರೆ, ಈ ಗೇಮಲ್ಲಿ ಎಲ್ಲ ನಡೆಯುತ್ತೆ ಬಿಡಿ. ಇವರೆಲ್ಲ ನಮ್ಗೆ ಚೀಟಿಂಗ್ ಮಾಡ್ತಿದ್ದಾರೆ ತಾನೆ. ಇವ್ರಿಗೆ ನಾವು ಬುದ್ಧಿ ಕಲಿಸ್ಲೇಬೇಕೀಗ. ತಗೊಂಬಿಟ್ಟು ಇದನ್ನ ತಿನ್ಬಿಟ್ಟು ಶುರು ಹಚ್ಕೊಂಬಿಡ. ನಡಿ ಮಕ್ಕಳೇ, ಮನೆಗೆ ಹೋಗಿ ಮಮ್ಮಿ ಕರಿತಾ ಇರ್ತಾರೆ. ಇನ್ನೊಂದು ಗೇಮ್ ಮಾಡೋಣ. ಮತ್ತೊಂದು ಗೇಮ್ ಅನ್ಸುತ್ತೆ. ಇವ್ರಿಗೆ ಓದೆ ತಿಂದು ಹೊಟ್ಟೆ ತುಂಬಿಲ್ಲ ಅಂತ. ಏನಾಗ್ತದೆ? ಎರಡು ಟೀಮ್ನ ಸ್ಕೋರ್ ಸಮ ಆಗಿದೆ. ಈಗ ಒಂದೇ ನಿಮಿಷ ಮಾತ್ರ ಉಳಿದಿರೋದು ನಿಮ್ಗೆ. ಆಡ್ಕೊಳ್ಳಿ.
ಜೈ ಹೋ. ಮೋಟು ಮೋಟು ಇದನ್ನ ನೀನ್ ಹೇಗ್ ಮಾಡ್ದೆ? ನಡಿಪುಟ ಹೇಳ್ತೀನಿ. ನಮ್ಮ ಹತ್ರನೂ ಕೆಲವು ಸೀಕ್ರೆಟ್ಗಳಿವೆ ಮಟ. ಇದು ಹೆಂಗಾಯ್ತು? ಇದು ಹೆಂಗಾಯ್ತು? ಇದು ಹೆಂಗಾಗೋಯ್ತು? ನಾನು ಇದನ್ನ ಕೇಳಲೇಬೇಕು. ಹೆಂಗ ಆಟ ಆಡಿದ್ರಿ ನೀವು ಇದನ್ನೆಲ್ಲ? ಮೋಟು ಮೋಟು ಹೇ ಮೋಟು, ನೀನ್ ಅದನ್ನ ಹೇಗ್ ಮಾಡ್ದೆ? ಹಾ, ನಾವು ನಮ್ ಗೇಮ್ ಸೀಕ್ರೆಟ್ ನ ಯಾರಿಗೂ ಹೇಳೋದೇ ಇಲ್ಲ. ಏನು ತೊಂದ್ರೆ ಇಲ್ಲ ಮಗು. ಟೈಗರ್ ಚಾಂಗ್ ಜೊತೆ ಆಡುವಾಗ ಅವನ್ ಎಲ್ಲ ಒದ್ದು ಬಾಯಿ ಬಿಡಿಸ್ತಾನೆ. ಅವನು ಎಷ್ಟು ಹೊಡಿತಾನೆ ಅಂದ್ರೆ ನೀನು ಭೂಮಿ ತರ ಚಪ್ಪಟೆ ಆಗೋಗ್ಬಿಡ್ತೀಯ. ಅರೇ, ಭೂಮಿ ಚಪ್ಪಟೆ ಇಲ್ಲ, ಗುಂಡಾಗಿದೆ. ಇಲ್ಲ, ಭೂಮಿ ಚಪ್ಪಟಿಯಾಗಿರುತ್ತೆ. ನೋಡು ಕೆಳಗಡೆ ಎಲ್ಲಿ ಗುಂಡಾಗಿದೆ, ಅದು ಚಪ್ಪಟಿಯಾಗಿದೆ. ಸರಿ, ಹಾಗಾದ್ರೆ ನೀನೇ ಒಂದ್ಸರಿ ಹೋಗಿ ನೋಡು ಗುಂಡಿಗಿದೆಯೋ ಇಲ್ವೋ ಅಂತ. ನಾನು ಇನ್ನೊಂದು ಸ್ಕೂಲ್ ಓಪನ್ ಮಾಡೋಣ ಅಂತಿದ್ದೀನಿ. ಯಾವ್ದಾದ್ರು ಒಂದು ಒಳ್ಳೆ ಜಾಗ ಏನಿದು? ಯಾಕೆ ಹಿಂಗ್ ಬಿದ್ದೆ? ಬಾಸ್ ಭೂಮಿ ಗುಂಡಾಗಿದೆ. ನಾನೇ ನನ್ನ ಕಣ್ಣಾರೆ ನೋಡಿ ಬರ್ತಾ ಇದ್ದೀನಿ. ಭೂಮಿ ಗುಂಡಾಗಿದೆ. ಪೂರ್ತಿ ಗ್ಯಾಲಕ್ಸಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಅವನು ಕೊಟ್ಟದ್ದು ಒಂದು ಪಂಚಿಂದ ಪೂರ್ತಿ ಗ್ಯಾಲಕ್ಸಿ ತಿರ್ಗಾಡ್ದ ಹಾಗಾಯ್ತು. ಆ ಮೋಟು ತುಂಬಾ ಶಕ್ತಿವಂತ. ಅವನ ಜೊತೆ ಮಾತ್ರ ಹೋರಾಡಬೇಡಿ. ಅವನು ನಿಮ್ಮನ್ನ ಸೋಲ್ಸೋದಕ್ಕಂತ ಬಂದಿದ್ದಾನೆ. ಏನು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ ನೀನು? ಗಾರ್ಡ್ಸ್, ಇವನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಇವನಿಗೆ ತಲೆಗೆ ಏಟ್ ಬಿದ್ದಿರೋದ್ರಿಂದ ಯಾಕೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾನೆ. ಬಾಸ್, ಮೋಟು ಜೊತೆ ಜಗಳ ಆಡ್ಬೇಡಿ ಬಾಸ್. ಬೇಡ ಬಾಸ್, ಹೇಳೋದ್ ಕೇಳಿ ಬಿಟ್ಬಿಡಿ. ನನ್ನ ಅವನು ತಯಾರಾಗ್ಬಿಟ್ಟಿದ್ದಾನೆ. ನನಗೆ ತೋರಿಸಿದಾನೆ ಭೂಮಿ ಗುಂಡಾಗಿದೆ ಅಂತ. ನಾನು ಹೇಳೋದ್ ಕೇಳಿ. ಅವನು ಮಾಸ್ಟರ್ ಹಿಮ್ನರೇಶ್ ಹತ್ರ ಟ್ರೈನಿಂಗ್ ತಗೊಳ್ತಾ ಇದ್ದಾನೆ. ಅರೆ, ಹೇಳಕ್ಕಾದ್ರೂ ಬಿಡ್ರು. ಅರೆ ಬಾಸ್, ಈ ಮೋಟು ಯಾರು? ನಾನು ನಿಮ್ಗೆ ಹೇಳಿದ್ನಲ್ಲ ಬಾಸ್, ಫುರ್ಫುರಿ ನಗರದವನೊಬ್ಬ ನನ್ನ ಹತ್ರ ಸೋತ್ ಮೇಲೂ ನನಗೆ ಚಾಲೆಂಜ್ ಮಾಡಿದ್ದ ಅಂತ. ನಮ್ಮೂರಿಗೆ ಬಂದು ನನಗೇ ಸೋಲಿಸ್ತಾನಂತೆ. ಅವನೇ ಈಗ ಬಂದಿರೋದು ಬಾಸ್. ಅವನು ಇಲ್ಲಿಗೆ ಬಂದಿದ್ದಾನ? ಅವನು ಮಾಸ್ಟರ್ ನರೇಶ್ ಹತ್ರ ಟ್ರೈನಿಂಗ್ ತಗೋತಾ ಇದ್ದಾನ? ಟೈಗರ್ ಚಾಂಗ್, ನೀನು ನಿನ್ನ ಟ್ರೈನಿಂಗ್ನ ಶುರು ಮಾಡ್ಕೋ. ಯಾವುದೇ ರೆಸ್ಟ್ ತಗೋಬೇಡ. ಅವನು ನಿನ್ನ ಜೊತೆ ಹೋರಾಡಕ್ಕೆ ಇಲ್ಲಿವರೆಗೂ ಬಂದಿದ್ದಾನೆ. ಮತ್ತೆ ಮಾಸ್ಟರ್ ನರೇಶ್ ಹತ್ರ ಟ್ರೈನಿಂಗ್ ತಗೋತಾ ಇದ್ದಾನೆ. ಇದರಲ್ಲಿ ಏನೋ ವಿಷಯ ಇದೆ, ನಿಜವಾಗ್ಲೂ ಏನೋ ವಿಷಯ ಇದೆ. ನೀನು ಪೂರ್ತಿ ತಯಾರಿ ಮಾಡ್ಕೋ, ಜೋರಾಗಿ. ಫೋಕಸ್ ಅಂಡ್ ಫೈತ್, 2 ಶಬ್ದ ಜ್ಞಾಪಕ ಇಟ್ಕೋ. ಏನ್ ಮಾಡ್ತಾ ಇದೆಯಾ ಅದನ್ನ ಫುಲ್ ಫೋಕಸ್ ಇಟ್ಕೋ. ನಿನ್ ಮೇಲೆ ಫೇತ್ ಇಟ್ಕೋ, ಭರವಸೆ ಇಡು, ನೀನು ಎಲ್ಲಾನು ಮಾಡಬಲ್ಲೆ ಅಂತ. ಎಸ್ ಮಾಸ್ಟರ್. ಮೊದಲನೇದಾಗಿ ಕೆಳಗಡೆ ಬಚಾರ್ಗೆ ಹೋಗಿ ನೀರು ತಗೊಂಬ. ಈ ಡ್ರಮ್ ಪೂರ್ತಿ ತುಂಬು. ಇದು ತುಂಬಿದ ಮೇಲೆ ನೆಕ್ಸ್ಟ್ ಟ್ರೈನಿಂಗ್ ಶುರು ಮಾಡೋಣ. ಎಸ್ ಮಾಸ್ಟರ್. ಎಷ್ಟು ಕೆಳಗಡೆ ಇದೆ, ಅಲ್ಲಿಂದ ನೀರು ತಗೊಂಡ್ಬರ್ಬೇಕಾ ಇಲ್ಲಿಗೆ? ನನ್ನ ಕೈಲಂತೂ ಸಾಧ್ಯ ಇಲ್ಲ. ಬೇಕಾದ್ರೆ ಕೆಳಗಡೆ ಹೋಗ್ಬೋದು, ಆದ್ರೆ ನೀರು ತುಂಬ್ಕೊಂಡು ಮೇಲಕ್ಕೆ ಹೆಂಗೆ ಬರೋದು? ಮಾಸ್ಟರ್ ಬೇಕು ಅಂತ ನಂಗೆ ಕೆಲಸ ಕೊಟ್ಟಿದ್ದಾರೆ ಕಣೋ. ಯಾಕೆಂದ್ರೆ ಮಾರ್ಷಲ್ ಆರ್ಟ್ ಕಲ್ಸ್ಕೊಡಿ ಅಂತ ಅವ್ರನ್ನ ಕೇಳಲೇಬಾರ್ದು ಅಂತ ಪ್ಲಾನ್ ಮಾಡಿದ್ದಾರೆ. ಮಾರ್ಷಲ್ ಆರ್ಟ್ಸ್ ಅಲ್ಲಿ ಬುದ್ಧಿವಂತಿಕೆ ಜೊತೆನೆ ಶರೀರನು ಗಟ್ಟಿಯಾಗಿರ್ಬೇಕು. ಅದಕ್ಕೆ ಈ ಎಕ್ಸರ್ಸೈಸ್ ಮಾಡಿಸ್ತಿರೋದು. ಸರಿ, ಈಗ ನಾನ್ ನಿಮ್ ಜೊತೆ ಇರ್ತೀನಿ. ನಾವೆಲ್ಲರೂ ನಿನ್ ಜೊತೆನೆ ಇರ್ತೀವಿ ಕಣ. ಹಾಗೆ ನಾನು ಕೂಡ ನಿಮ್ ಜೊತೆ ಇರ್ತೀನಿ. ನಾನೇನಾದ್ರೂ ಕೆಳಗಡೆ ಬಂದ್ರೆ ಮಾಸ್ಟರ್ಗೋಸ್ಕರ ಅಡಿಗೆ ಮಾಡೋರು ಯಾರು? ನಾನು ಮತ್ತೆ ಡಾಕ್ಟರ್ ಜಟ್ಕ ಅಡಿಗೆ ಮಾಡಕ್ ಹೋಗ್ತೀವಿ. ನಾನು ಅವ್ರ ಜೊತೆ ಹೋಗ್ತೀನಿ, ಮೋಟೂರಿ ಚಿಂತೆ ಮಾಡಬೇಡ. ಬೇಡ ಚಿಂಗಮ್ ಸರ್, ನೀವು ಮಿಕ್ಕಿರೋ ಮನೆ ಕೆಲಸ ಎಲ್ಲ ಮಾಡಿ, ಹಾಗೆ ತೋಟಕ್ಕೂ ನೀರು ಹಾಕ್ತಾ ಇರಿ ಸರ್. ಆಮೇಲೆ ಎಲ್ಲ ನೀಟಾಗಿರ್ಬೇಕು ಸರ್. ನಾನು ಟಿಮ್ ಮೋಟು ಜೊತೆ ಹೋಗಿ ಬರ್ತೀವಿ ಸರ್. ಓಕೆ. ಸಾಕು, ನನ್ನ ಕೈಲಿ ನಡೆಯಕ್ಕಾಗಲ್ಲ. ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಹೋಗೋಣ ಕಣ. ಫೋಕಸ್ ಅಂಡ್ ಫೇತ್, ಅದನ್ನೇ ತಾನೇ ಅಜ್ಜ ಹೇಳಿರೋದು. ನೀವು ಮೆಟ್ಲ ಮೇಲೆ ಫೋಕಸ್ ಮಾಡಬೇಡಿ, ನೀರಿನ ಮೇಲೆ ಫೋಕಸ್ ಮಾಡಿ. ಆಮೇಲೆ ನೋಡಿ, ನೀವ್ ಯಾವಾಗ ಕೆಳಗಿಳಿದ್ರಿ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಓಕೆ, ನಾನು ನೀರ್ ಮೇಲೆ ಫೋಕಸ್ ಮಾಡ್ತೀನಿ. ರೆಡಿ? ನೀರು 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 ನೀರು.
ಹೇಗೋ ಇಲ್ಲಿಗೆ ಬಂದ್ಬಿಟ್ಟೆ. ಇವಾಗ ನೀರು ತುಂಬಿಸ್ಬೇಕು ಇದಕ್ಕೆ. ಅಬ್ಬಾ. ಅರೆ ಪತ್ಲು ಎಲ್ಲಿದೆಯೋ? ನನ್ನ ಕೈಲಿ ನಡೆಯಕ್ಕಾಗಲ್ಲ ಕಣೋ. ಫೋಕಸ್ಸು ಆಗ್ತಾ ಇಲ್ಲ, ಫೇತು ಉಳಿತಾ ಇಲ್ಲ ಕಣೋ. ನನ್ನ ಕಾಲ್ಗಳು ಪದ ಹೇಳ್ತಾ ಇವೆ ಕಣೋ. ಮತ್ತೆ ಈ ನೀರಿನ ಬಕೆಟ್ಗಳು ನೋಡಿದ್ರೆ ಹೋ. ಮೊಟು ಫೋಕಸ್ ಫೋಕಸ್. ಓಕೆ, ನೀ ಎಷ್ಟು ಸಾರಿ ಮೇಲಿಂದ ಕೆಳಗಡೆ ಇಳಿತಿರ್ತೀಯೋ ಅವಾಗ ನಾನು ನಿಂಗೆ ತಿನ್ನಕ್ಕೆ ಒಂದೊಂದು ಸಮೋಸ ಕೊಡ್ತಾ ಇರ್ತೀನಿ ಕಣ. ಸಮೋಸನ ಜೈ ಹೋ. ಇದಪ್ಪ ಮಾತು ಅಂದ್ರೆ. ಓ, ಈಗ ಫೋಕಸ್ ಮಾಡ್ತೀನಿ ನೋಡು. ಟಿಮ್ ನಿಂಗೇನಾದ್ರು ಸುಸ್ತಾದ್ರೆ ಕೂತ್ಕೊಂಡ್ಬಿಡು. ಓಕೆ. ಸಮೋಸ 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 ಸಮೋಸ. Watch India's largest kids library only on Jio Hotstar. Download the app now.